ಅದರಲ್ಲೂ ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳ್ಕೊತೀನಿ ಆಯಿತಾ. ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂತಲ್ವಾ, ನಮಗಿದೆ, ಒಬ್ಬೊಬ್ರಿಗೆ ಇಲ್ಲದೆ ಇರೋರು ಇದ್ದಾರೆ. ನಾನು ಈಗ ನನ್ನ ಮನೇಲಿ ಏನು ಮಾಡ್ತಿದ್ದೆ ಅಂದರೆ 1,500 ಕರೆಂಟ್ ಬಿಲ್ ಕಟ್ತಾಯಿದ್ದೆ ವರ್ಷಕ್ಕೆ, ಒಂದು ತಿಂಗಳಿಗೆ. ಇವಾಗ ನಾನು ಗೃಹಲಕ್ಷ್ಮಿ ದುಡ್ಡಲ್ಲಿ ಕೂಡಿಟ್ಟು ನೋಡಿ ನಾನು 4 ಗ್ರಾಮ್ ಓಲೆ ತೊಗೊಂಡಿದ್ದೀನಿ. ಆ ಕೂಡಿಟ್ಕೊಂಡು ಆ ಲೈಟ್ ಬಿಲ್ಲಿಂದು 1,000 ರೂಪಾಯಿ ಎತ್ತಿಟ್ಕೊಂಡೆ. ಇದು 16,000 ದುಡ್ಡು ಬಂದಿದೆ ನನಗೆ. 4-5 ತಿಂಗಳು ಬರಲೇ ಇಲ್ಲ. ಆಮೇಲೆ ಇವಾಗ ಬಂತು ಎಲ್ಲ ಒಟ್ಟಿಗೆ. ಹಂಗಾಗಿ ನಿನ್ನೆ ಇನ್ನೂ ನಾನು ಇಲ್ಲಿ 30,000 ರೂಪಾಯಿ ಕೊಟ್ಟು ನಾನು ಓಲೆ ತೊಗೊಂಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ನನಗೆ. ನನ್ನ ಹತ್ರ ಎಷ್ಟು ಜೊತೆನಾದರೂ ಇರ್ಬೋದು, ಆದರೂ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ಕೊಟ್ಟಿದ್ದಕ್ಕೆ ನಾನು ಬಿಲ್ ಇದೆ, ಹಂಗಾಗಿ ನಾನು ತೊಗೊಂಡಿದ್ದೀನಿ. ನೋಡಿ, ಇಷ್ಟಾದರೂ ನಾವು ಮಾಡಬೇಕು ಅಂತಂದರೆ ಇವತ್ತು 7,000 ರೂಪಾಯಿ ಆಗಿದೆ ಚಿನ್ನದ ರೇಟು. ಒಂದು ತಿಂಗಳಿಗೆ ನಾವು ಅರ್ಧ ಗ್ರಾಮ್ ಚಿನ್ನ ತಗೊಳ್ಳೋ ಅಷ್ಟು ಅವರು ಬೆಲೆ ಇದೆ ಇವತ್ತು. ಏನೂ ನಾವು ತೊಗೊಳಕ್ಕಾಗಲ್ಲ ಹೆಣ್ಮಕ್ಳು ಆಯಿತಾ. ಮೊನ್ನೆ ಇನ್ನೂ ತೊಗೊಂಡಿದ್ದೀನಿ ನಾನು, ಹಾಕಿಲ್ಲ ಇನ್ನೂ, ನಾನು ಕಿವಿಗೆ ಹಾಕ್ಕೊಂಡಿಲ್ಲ. ನಾನು ಇದನ್ನೇ ಕಾಯ್ತಿದ್ದೆ ಹೇಳಬೇಕು ಅಂತ, ವಿಡಿಯೋ ಮಾಡಿ ಹಾಕಲೇಬೇಕು ಅಂತ ಈಗ ಕಾಯ್ತಿದ್ದೆ ನಾನು. ಅದಕ್ಕೋಸ್ಕರನೇ ತೊಗೊಂಡೆ, ಕೂಡಿಟ್ಕೊಂಡಿದ್ದೀನಲ್ಲ ಹೆಂಗಿದ್ರು ಅಂತ. ನೋಡಿ ಈ ಥರ ಇದೆ, ನಮ್ಗೆ ಎಷ್ಟೇ ಇರ್ಬೋದು, ಆದರೆ ಈ ದುಡ್ಡು ಇದು ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರು ಕೊಟ್ಟಿರೋದು ಇದು ನಮಗೆ. ಅವ್ರು ಹೇಳ್ತಾರೆ ಅವ್ರ ಮನೆದು ಕೊಡ್ತಾರ ಅಂತಾರೆ, ಇವ್ರ ಮನೆದು ಕೊಡಲ್ಲ, ಇವರು ಕೊಡಬೇಕಿತ್ತಲ್ವ. ಇವ್ರೇನು ಇವ್ರ ಮನೆದು ಕೊಡ್ತಾರಾ? ಮೋದಿ ಮನೆದೇನು ಕೊಡಲ್ವಲ್ಲ, ಕೊಡ್ತಿದ್ರಾ? ಇಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ಬರುತ್ತೆ, ಪ್ರತಿಯೊಂದು ಮನೆಗೂ ಬರುತ್ತೆ. ಒಂದೊಂದು ಮನೇಲಿ 3 ರೇಷನ್ ಕಾರ್ಡ್ ಇದ್ದಾವೆ, 3 ಜನಕ್ಕೆ 6,000 ದುಡ್ಡು ಬರುತ್ತೆ ತಿಂಗಳಿಗೆ. ಎಷ್ಟು ಅನುಕೂಲ ಆಗಿದೆ. ದಯವಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ, ಕಾಂಗ್ರೆಸ್ ಪಕ್ಷ ಉಳಿಸಿ. ಇಂದಿರಾ ಗಾಂಧಿ ಕಾಲದಲ್ಲಿ ಅವ್ರ ಜೀವನೇ ತ್ಯಾಗ ಮಾಡಿದ್ದಾರೆ ಕಾಂಗ್ರೆಸ್ಗೋಸ್ಕರ. ಅಂಥವ್ರಿಗೋಸ್ಕರ ನಾವು ನಮ್ಗೆ ಏನೇ ಕಷ್ಟ ಕೊಟ್ಟರು ಪರವಾಗಿಲ್ಲ, ನಾನು ಶ್ರೇಯಸ್ ಪಟೇಲ್ಗೆ ಓಟ್ ಹಾಕೋದು. ಎಲ್ಲರೂ ಅಷ್ಟೇ, ನನ್ನ ಅಕ್ಕ ತಂಗಿರ ಅಣ್ಣ ತಮ್ಮದ್ರಿಗೆ ಹೇಳೋದೇನು ಅಂದರೆ, ನಮ್ಮ DK ಸುರೇಶ್ ಅವರು ಗೆಲ್ಲಬೇಕು ಅಲ್ಲಿ ಗ್ರಾಮೀಣದಲ್ಲಿ. ಪ್ಲೀಸ್ ಎಲ್ಲರಿಗೂ ಬೆಂಗಳೂರವ್ರಿಗೆ ಹೇಳೋದೇನು ಅಂದರೆ, ನಮ್ಮ DK ಸುರೇಶ್ ಅವ್ರಿಗೆ ಓಟ್ ಹಾಕಿ, ಅವ್ರು ಒಳ್ಳೆ ಮನುಷ್ಯರು ಅಂತ ಹೇಳ್ತೀನಿ. ಮಂಡ್ಯದಲ್ಲೂ ಅಷ್ಟೇ ಸ್ಟಾರ್ ಚಂದ್ರಣ್ಣಂಗೆ ಓಟ್ ಹಾಕಿ ಅಂತ ಹೇಳ್ತೀನಿ. ಹಾಸನಲ್ಲೂ ಅಷ್ಟೇ ನಮ್ಮ ಶ್ರೇಯಸ್ ಪಟೇಲ್ಗೆ ಓಟ್ ಹಾಕಿ. ಎಲ್ಲರೂ ದಯವಿಟ್ಟು ಕೇಳ್ಕೊತೀನಿ ಕೈ ಮುಗಿದು, ನಮ್ಮ ಹಾಸನ ಜಿಲ್ಲೆಯವ್ರಿಗೆ ಎಲ್ಲರಿಗೂ, ಹೆಣ್ಮಕ್ಳಿಗೆ ಆಗಲಿ, ಹೆಣ್ಮಕ್ಳಿಗೆ ಅಣ್ಣ ತಮ್ಮದ್ರೆ ಅಕ್ಕ ತಂಗಿಯರಿಗೆ ಶ್ರೇಯಸ್ ಪಟೇಲ್ ಗೆಲ್ಲಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್.